ವೆಲ್ಕಮ್ ಬ್ಯಾಕ್. ಇದು ಊಟಿ ಡೇ 2 ಟ್ರಿಪ್. ಇವಾಗ ನೋಡಿ, ಇವತ್ತು ಫುಲ್ ಎಂಜಾಯ್ ಆ್ಯಂಡ್ ಫುಲ್ ಸುತ್ತದೆ. ಇವತ್ತೇ ಅದೇನೇ ಹೇಳ್ತಾರಲ್ಲ, ತುಂಬ ಒಳ್ಳೆ ಡೇ ಅಂತಾರಲ್ಲ, ಹಂಗೆ ಊಟಿನ ಫುಲ್ ಹಿಲ್ ಸ್ಟೇಷನ್ಗಳು ಏನೇನಿದೆ ಎಲ್ಲನೂ ಸುತ್ತೋದಕ್ಕೆ ನಾವಂತೂ ರೆಡಿಯಾಗಿ ಇನ್ನೇನು ರೂಮ್ನ ಬಿಡೋದೇನೆ ಅಷ್ಟೇ. ಇಲ್ಲಿಂದ ಹೋದ್ಮೇಲೆ ಸುಮ್ಮನೆ ಇನ್ನೊಂದು ಸಲ ರೀಚೆಕ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿ ಲಾಕ್ ಮಾಡಿದ್ದೀನಿ ಅಲ್ವ ಅಂತೇಳಿ ಅವರು ಹೋದರು. ನಾವು ಲಿಫ್ಟ್ ಹತ್ರ ಕಾಯ್ತಾ ಇದ್ದೋ. ಈ ಮಕ್ಳನ್ನ ಇಟ್ಕೊಂಡು ಲಿಫ್ಟ್ ಹತ್ರ ಕಾಯೋದೇ ಕಷ್ಟನಪ್ಪ. ಹೊರ್ಗಡೆ ಬಂದ್ರಂತೂ ಮಸ್ತು, ಇವು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ಬಿಡೋಣ ಅನ್ನೋಷ್ಟು ಸ್ವರ್ಗ. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಇಲ್ಲಿಂದ ಊಟಿ ಅಂತೂ ಮಸ್ತಾಗಿ ಕಾಣಿಸುತ್ತೆ. ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ಬಟ್ ಇಲ್ಲಿ ನಾವು ಹೋದಾಗ ನಾವೇನು ವೆಹಿಕಲಲ್ಲಿ ಹೋಗಿರ್ಲಿಲ್ವಲ್ಲ, ಹಾಗಾಗಿ ನಮ್ಗೆ ಇಲ್ಲಿ ಏನೂ ಸಿಗಲಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ದೋ ಏನಾದರೂ ಆಟೋನೋ ಕ್ಯಾಬೋ ಏನಾದರೂ ಬರುತ್ತೆ ಅಂತ. ಆಲ್ಮೋಸ್ಟ್ ನಾವು ಇದ್ದಿದ್ದು ಹೋಟೆಲಲ್ಲಿ ಎಲ್ಲರೂ ಅವ್ರ ಓನು ಇದರಲ್ಲೇ ಬಂದಿದ್ದು. ಸರಿ ಅಂತೇಳಿ ಆಮೇಲೆ ಆಟೋ ಸಿಕ್ತು, ಹತ್ಕೊಂಡು ಬಂದೋ. ಇಲ್ಲಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲೇ ಹೋಗ್ಬಿಟ್ರೆ ನಿಮಗೆ ಬೆಟರು ಅಂತೇಳಿ ನಾವು ಫಸ್ಟ್ ಹೋಗಿದ್ದೆ ಒಂದು ಗಾರ್ಡನ್ಗೆ. ಇದೆಲ್ಲ ಥ್ರೆಡ್ಡಲ್ಲಿ ಮಾಡಿದಾರಂತೆ. ಇದಂತೂ ಒಪ್ಪರ್ ವೇಸ್ಟ್ ಅನ್ನಿಸ್ತು, ಯಾಕಂದರೆ ಏನೂ ಇಲ್ಲ. ಆ್ಯಂಡ್ ಟೈಮು ಕೂಡ ತುಂಬ ಒಂದು 10 ಮಿನಿಟ್ ಕೊಟ್ಟಿದ್ರು. ಏನು ನೋಡೋಕ್ಕಾಗತ್ತೆ ಇಲ್ಲಿ. ಹಾಗಾಗಿ ನೋಡ್ಕೊಂಡು ಬಂದೋ. ಇಲ್ಲೊಂದು 20 ರೂಪೀಸ್ ಇದ್ದಿದ್ದು ಇದ್ರದ್ದು ಥ್ರೆಡ್ ಗಾರ್ಡನ್ ಅಂತ. ನೋಡಿ, ಇಲ್ಲಿ ಥ್ರೆಡ್ಡಲ್ಲೇ ಮಾಡಿದಾರಂತೆ ಗಾರ್ಡನ್ನು. ಸೊ ಹಾಗಾಗಿ ನನಗೇನು ಅನ್ನಿಸ್ತಿಲ್ಲ. ಆ್ಯಂಡ್ ಮಕ್ಳಿಗೆ ಅದೇನು ಅನ್ನಿಸ್ತಿಲ್ಲ. ಮಾಮೂಲಿ ವಿಡಿಯೋ ಏನದು ಇದು ಅನ್ನಿಸ್ತು, ಏನದು ಗಿಡ ಮರಗಳಿರ್ತಾವಲ್ಲ ಆ ಥರ ಅನ್ನಿಸ್ತು. ಅದಾದಮೇಲೆ ಇಲ್ಲಿ ಬೋಟಿಂಗ್ ಇತ್ತು. ಬೋಟಿಂಗು ಅಷ್ಟೇ ಇನ್ನು 1/2 ಅವರ್ ಕೊಟ್ಟಿದ್ದಾರೆ. ಹೋಗಿ ಟಿಕೆಟ್ ತೊಗೊಂಡು ನಾವು ಬಂದು ಇದು ಮಾಡೋ ಅಷ್ಟರಲ್ಲೇ ಟೈಮ್ ಆಗುತ್ತೆ. ಸೊ ಹಾಗಾಗಿ ಬೋಟಿಂಗು ಹೋಗಲಿಲ್ಲ. ಹೊರಗಡೆಯಿಂದನೇ ಝೂಮ್ ಮಾಡಿ ಬೋಟಿಂಗ್ ತೋರಿಸ್ಕೊಂಡು ಮತ್ತೆ ಬಂದು ನಾವು ನಮ್ಮ ಇದರಲ್ಲಿ ಕೂತ್ಕೊಂಡಿದ್ದಾಯಿತು. ಚೆನ್ನಾಗಿತ್ತು. ಅಕ್ಕಪಕ್ಕ ಮಾತಾಡೋರೆಲ್ಲ ಹಾಗಾಗಿ ಫ್ರೆಂಡ್ ಆದರೂ ಒಂದೇ ಕಡೆಯಿಂದ ಬಂದಿರಬೇಕಲ್ಲ, ಅಲ್ಲಿ ಇಲ್ಲಿ ಎಲ್ಲಿಂದ ಬಂದಿದ್ದಾರೆ. ಫುಲ್ ಹಿಲ್ ಸ್ಟೇಷನ್ ನಾವು ನೋಡಿದ್ದಂತೂ ಫುಲ್ ಹಿಲ್ ಸ್ಟೇಷನು. ಗಾಡಿ ಹೆಂಗೆ ಹೋಗುತ್ತೆ ಅಂದರೆ ಫಾಸ್ಟಾಗಿ ಹೋಗುತ್ತೆ, ನಾವು ಹಿಡ್ಕೊಂಡು ಕೂತ್ಕೋಬೇಕು ಅಷ್ಟೇ. ಇಲ್ಲಿಂದ ಟ್ರೈನ್ ಹೋಗೋ ಇದೆಲ್ಲ ತೋರಿಸಿದ್ರು. ಚಯ್ಯ 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 ಅಂತ ಸಾಂಗ್ ಬರುತ್ತಲ್ಲ, ಅಲ್ಲಿಂದ ತೋರಿಸಿದ್ರು. ಇಲ್ಲಿ ನೋಡಿ, ಅಲ್ಲಿ ವೀಡಿಯೋ ಅಲ್ಲೇ ಶೂಟಿಂಗ್ ಎಲ್ಲ ಆಗಿದ್ದು ಅಂತ ಹೇಳಿ. ನಾವು ಸ್ವಲ್ಪ ಜಾಸ್ತಿ ಏನು ಹೋಗಲಿಲ್ಲ, ಯಾಕಂದರೆ ನಡೆದು ನಮ್ಮ ಕಾಲು ಆಲ್ರೆಡಿ ಫಸ್ಟ್ ಡೇಗೆ ಫುಲ್ಲು ಸಾಕಾಗ್ಬಿಟ್ಟಿತ್ತು. ಸೊ ಆದ್ರೂ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಕಾಟೇಜ್ ಅಂತೆ, ಅದಂತೆ ಇದಂತೆ ಅಂತ ಎಲ್ಲ ಇತ್ತು. ಅಲ್ಲೆಲ್ಲ ಹೋಗೋದು, ಫೋಟೋ ತೆಗೆಸ್ಕೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು, ಇದೇ ನಮ್ಮದು ಕತೆ ಆಗೋಯಿತು. ಇಲ್ಲಿ ಏನಪ್ಪ ಅಂದರೆ ಡೇ 1, ಡೇ 2, ಡೇ 3, ಡೇ 4 ಅಂತ ಒಂದೊಂದು ಟ್ರಾವೆಲ್ಗಳಲ್ಲಿ ಇದನ್ನು ಮಾಡಿಬಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ನಮಗೆ ಯಾವ ಕಡೆ ಯಾವ ಪ್ಲೇಸ್ ಕಡೆ ಹೋಗುತ್ತೆ ಅಂತ ಗೊತ್ತಿರುತ್ತೆ. ನಾವು ಹೋಗಿದ್ದೆಲ್ಲ ಹಿಲ್ ಸ್ಟೇಷನ್ ಕಡೆಗೆ. ಸೊ ಹಾಗಾಗಿ ನಮಗೆ ಇತ್ತು, ಬಟ್ ಚಾಯ್ಸ್ ಇತ್ತು, ಬಟ್ ಆಗಲಿಲ್ಲ ನಮಗೆ ಫುಲ್ ಕವರ್ ಮಾಡೋದಕ್ಕೆ. ಯಾಕಂದರೆ ಒಂದು ಡೇ ಟ್ರಿಪ್ ತೊಗೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ನಿಮ್ಗೆ ಅದೇ ಆಗೋಗುತ್ತೆ. ಸೊ ನೀವು ಅಲ್ಲಿ ಇನ್ನೊಂದು ಟ್ರಿಪ್ ತೊಗೋತೀನಿ ಅಂತಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಇನ್ನೊಂದು ಡೇ ಬೇಕು. ಸೊ ಹಾಗಾಗಿ ನೋಡಿ, ನಾನು ಹೇಳಲಿವ ಟ್ರೈನ್ ಹೋಗುತ್ತೆ ಅಂತ. ಅಲ್ಲಿ ಟ್ರೈನಲ್ಲಿ, ಬಟ್ ಈ ಟ್ರೈನಲ್ಲೂ ನಾವು ಹೋಗೋದಕ್ಕೆ ಟ್ರೈ ಮಾಡ್ದು. ಅದನ್ನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಹೇಗಾಯಿತು ಅಂತ, ಅದನ್ನು ಕತೆ. ಸೊ ಇಲ್ಲಿಂದ ನಾವು ಝೂಮ್ ಮಾಡಿ ತಗೊಂಡು ಒಳ್ಳೆ ವ್ಯೂ ಇದ್ರಲ್ಲಿ ನೋಡಿದ್ರೆ ಏನೂ ಕಾಣಿಸ್ಲೇ ಇಲ್ಲ. ಯಾಕಂದರೆ ನಮ್ಮ ಕಣ್ಣಿಗಿಂತ ಇನ್ನೂ ನನ್ನ ಕಣ್ಣೇ ಸರಿ ಇರಲಿಲ್ವ ಅಥವಾ ಅದೇ ಸರಿ ಇರಲಿಲ್ವ ಗೊತ್ತಿಲ್ಲ. ಬಟ್ ನೋಡಿದವರೆಲ್ಲ ಹೇಳ್ತಿದ್ರು, ಅಷ್ಟೇ ಹಿಂಗೆ ಕಾಣಿಸಲ್ಲ, ಏನೋ ದೂರದಲ್ಲಿ ಕಾಣಿಸುತ್ತೆ ಅಷ್ಟೇ ಅಂತ. ಯಾಕಂದರೆ ಅವ್ರಿಗೂ ನನ್ನ ಥರನೇ ಅನಿಸಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ಟ್ರಾವೆಲಿಂಗ್ ಸ್ಟಾರ್ಟ್. ಅಲ್ಲಿ ಒಂದು ಹಿಲ್ ಸ್ಟೇಷನ್ ಅಂತೆ, ಇಲ್ಲೊಂದು ಹಿಲ್ ಸ್ಟೇಷನ್ ಅಂತೆ, ಅದಂತೆ ಇದಂತೆ ಅಂತ ಎಲ್ಲ ಫುಲ್ ತೋರಿಸೋರು. ಹೋಯ್ತಾ ವೆದರು ಕೂಡ ನಾವು ಹೇಳ್ದಂಗೆ ಪಟ್ಟ ಅಂತ ಚೇಂಜ್ ಆಗಿಬಿಡ್ತಿತ್ತು. ಚೆನ್ನಾಗಿರ್ತಿತ್ತು ನೋಡೋದಕ್ಕೆಲ್ಲ. ಫಸ್ಟೆಲ್ಲ ಜರ್ಕಿನೆಲ್ಲ ಕೈಯಲ್ಲಿ ಇಟ್ಕೊಂಡು ಹೋದರು. ಆಮೇಲೆ ಹಾಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ ಅಲ್ಲಿ ಹೆಂಗೆ ಸ್ಟಾರ್ಟ್ ಆಗ್ತಿದೆ, ಒಂಥರ ಫುಲ್ಲು ಚಳಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಲ್ಲಿ ಟಿ ಎಸ್ಟೇಟ್ ಹತ್ರ ಕರ್ಕೊಂಡೋದ್ರು. ಇಲ್ಲೇ ಬೇಕಿದ್ರೆ ಫೋಟೋಸು ವೀಡಿಯೋಸು ಎಲ್ಲ ತೊಗೋಬೋದು ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ರು. ಸರಿ ಅಂತ ಹೇಳಿ ನಾವು ಬಿಡೋಕ್ಕಾಗತ್ತೆ ಅಂತೇಳಿ ನಾವು ಅಲ್ಲಿ ತೊಗೊಳ್ಳೋಣ ಅಂತ ನಿಂತ್ಕೊಂಡು, ಇವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಗಾಡಿ ಹಾಕ್ಬಿಡ್ತಾರೆ, ಇಷ್ಟು ಗಂಟೆಗೆ ಬರಬೇಕು ನೀವು ಅಂತ ಎಲ್ಲ ಹೇಳಿಬಿಡ್ತಾರೆ. ಸೊ ನಾವು ಅಲ್ಲಿ ಏನು ಮಾಡಬೇಕು ಅಂದರೆ ಹೋಗಬೇಕು, ಅದ್ರ ಮೇಲೆ ಹತ್ತಿ ನಾವು ಫೋಟೋಸ್ ತೊಗೋತೀವೋ ವೀಡಿಯೋಸ್ ತೊಗೋತೀವೋ, ಅಲ್ಲಿ ಡ್ರೆಸ್ಸು ಕೊಡ್ತಾರೆ, ಅದಕ್ಕೊಂದು ಪೇ ಮಾಡಬೇಕು. ಆಮೇಲೆ ಅದನ್ನು ಹಾಕ್ಕೊಂಡು ಅಲ್ಲಿ ವೇರ್ ಮಾಡ್ಕೊಂಡು ಅದಾದಮೇಲೆ ಅವ್ರಿಗೆ ಪಿಚ್ ಕಟ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಫೋಟೋ ತೆಗೆಸ್ಕೊಂಡು ಬರಬೇಕು. ಇಷ್ಟು ಇಲ್ಲಿದು. ಬಟ್ ಇಲ್ಲಿ ಮಾತ್ರ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು, ಇಲ್ಲಾಂದರೆ ಬಿದ್ದು ಕಾಲು ಮುರ್ಕೋತೀರ. ಯಾಕಂದರೆ ಗೊತ್ತಲ್ಲ ಹಿಲ್ ಸ್ಟೇಷನಲ್ಲಿ ಹೇಗಿರುತ್ತೆ ಇದು ಅಂತ. ಎಷ್ಟೋ ಜನ ಬಿದ್ದುಬಿಟ್ರು ಜಾರಿ. ಸೊ ನಾವಂತೂ ಕೇರ್ಫುಲ್ಲಾಗಿ ನೀಟಾಗಿ ಮಕ್ಕಳನ್ನ ಇಟ್ಕೊಂಡು ಹತ್ತಿದ್ದು.
ಅದಾದಮೇಲೆ ನಾವೆಲ್ಲ ಫೋಟೋ ವಿಡಿಯೋ ಎಲ್ಲ ತಗೊಂಡ್ಮೇಲೆ ನೀಟಾಗಿ ಇಳಿದು ಬಂದು ಇಲ್ಲಿಗೆ ಹೋಗಿ ಇಳಿದು ಬರೋದೇ ದೊಡ್ಡ ಚಾಲೆಂಜ್ ಆಗೋಗಿರುತ್ತೆ. ಇನ್ನು ಫೋಟೋ ವಿಡಿಯೋ ಜಾಸ್ತಿ ತೆಗಿಯೋಕ್ಕೆ ಆಗಲ್ಲ. ಫೈನಲಿ ಸ್ವಲ್ಪ ತೊಗೊಂಡು ಬಂದು ನಾವು ಹೇಳ್ತೀವಿ ಕೆಲವೊಂದೊಂದು ಪ್ಲೇಸ್ಗಳಲ್ಲಿ ಹೋದರೆ ನಮ್ಮ ಇಮ್ಯಾಜಿನೇ ಬೇರೆ ಇರುತ್ತೆ, ಹಾಗಿರ್ಬೋದು ಹೀಗಿರ್ಬೋದು ಅಂತ. ಮಕ್ಳನ್ನ ಕರ್ಕೊಂಡು ಹೋದಾಗ ನಮ್ಮ ಇಮ್ಯಾಜಿನ್ ಬೇರೆ ಚೇಂಜ್ ಇರುತ್ತೆ. ಯಾಕೆ ಅಂದರೆ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಅರ್ಧ ನಮಗೆ ಟೈಮ್ ಆಗೋಗ್ತಿರುತ್ತೆ. ಸೊ ಇವರು 3 ಜನನಾಗ ನಿಲ್ಲಿಸಿ ಕೂರಿಸಿ ನಂದು ಫೋಟೋಸು ಏನೇನು ಬೇಕೆಲ್ಲ ತಗೊಂಡಿದ್ದಾಯಿತು. ನೋಡಿ ಸ್ವಲ್ಪ ದೂರ ಹೋದರೆ ಸರಿಯಾಗಿ ಬೀಳ್ತೀವಿ, ಹಳ್ಳಕ್ಕೆ ಹೋಗಿ ಬಿದ್ದಿರ್ತೀವಿ. ಸೊ ಇಷ್ಟಲ್ಲೇ ಎಲ್ಲ ವೆಹಿಕಲ್ಸು ಓಡಾಡಬೇಕು. ಒಂಚೂರು ಏನಾದರೂ ದೊಡ್ಡ ವೆಹಿಕಲ್ಸ್ ಬಂದ್ರೂ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಹಿಲ್ ಸ್ಟೇಷನ್ಗೆ ಗಾಡಿ ತೊಗೊಂಡೋಗೋರು ಸ್ವಲ್ಪ ಯೋಚನೆ ಮಾಡಿ ತೊಗೊಂಡೋಗಿ, ಆ್ಯಂಡ್ ನಿಮಗೆ ಧೈರ್ಯ ಇದ್ದು ಓಡಿಸ್ತೀವಿ ಅಂತ ಅಂದರೆ ತೊಗೊಂಡೋಗಿ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಆಯಿಲ್ದೊಂದು ಫ್ಯಾಕ್ಟ್ರಿ ಇತ್ತು, ಅಲ್ಲಿಗೆ ಕರ್ಕೊಂಡೋದ್ರು. ಚೆನ್ನಾಗಿರುತ್ತೆ. ಇದೆಲ್ಲ ನಾವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸ್ಮೆಲ್ ಅಂತೂ ಸೂಪರಾಗಿರುತ್ತೆ. ಆ್ಯಂಡ್ ನೀವು ವಿಕ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಆ ವಿಕ್ಸ್ಗಳಿಗಿಂತ ಇದು ಮೋರ್ ದೆನ್ ಬೆಟರ್ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ನಾನು ಅಲ್ಲಿಂದನೇ ಸುಮಾರು ಏನೇನೋ ತಂದಿದ್ದೀವಿ. ಇದನ್ನು ಹಾಕ್ಕೊಂಡ್ರೆ ಒಳ್ಳೆ ವಿಕ್ಸ್ ಥರನೇ ಸೇಮ್ ಫೀಲ್ ಆಗುತ್ತೆ, ಅದಕ್ಕಿಂತ ಚೆನ್ನಾಗೇ ಫೀಲ್ ಆಗುತ್ತೆ ನನ್ನ ಪ್ರಕಾರ. ಆ್ಯಂಡ್ ಅಲ್ಲೆಲ್ಲ ಕಾಫಿದು ಟೀದು ಎಲ್ಲ ಫುಲ್ ಫೇಮಸ್ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಏನೇನೋ ಇಟ್ಟಿದ್ರು. ಮತ್ತು ಆಯಿಲ್ದು ಹೇಳಿದ್ನಲ್ವ, ಇದು ಶಾಪು ನಿಮಗೆ ಬೇಕು ಅಂದರೆ ಇಲ್ಲೆಲ್ಲ ಸಿಗುತ್ತೆ. ಅದ್ರದ್ದು ಎಲ್ಲ ಟೀದು ತುಂಬ ಟೀಸ್ ಹೇಳಿದ್ರಪ್ಪ. ಅದು ಒಂದು ಮಸಾಲೆ ಟೀ ಮತ್ತು ಮಾಮೂಲಿ ಟೀ, ಯಾವ್ಯಾವುದೋ ಟೀಗಳು ಟೇಸ್ಟು ಕೊಟ್ಟರು, ಚೆನ್ನಾಗಿತ್ತು ಕೊಡ್ತು. ಆ್ಯಂಡ್ ಅಲ್ಲಿ ಹೆಂಗೆ ಮಾಡ್ತಾರೆ ಅದ್ರ ಪ್ರೊಸೆಸ್ ಎಲ್ಲ ಅದನ್ನೆಲ್ಲ ತೋರಿಸಿದ್ರು. ಇಲ್ಲಿ ಕೆಳಗಡೆ ಇಳಿದು ಹೋದಾಗ ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಮಾಡೋದು ಎಲ್ಲ ಇತ್ತು. ಅದೊಂಥರ ಕ್ಯೂರಿಯಸ್ ಅನ್ನಿಸ್ತು. ಅದೊಂಥರ ಸ್ಮೆಲ್ಲು ಅಲ್ಲೆಲ್ಲ ಒಂಥರ ಅದು ಮಾಡಿ. ಸೊ ಹಂಗಾಗಿ ನಾವು ಇಲ್ಲೆಲ್ಲ ತುಂಬ ವೆರೈಟಿ ಚಾಕ್ಲೇಟ್ ನೋಡಿದ್ವು. ಯಾವ್ಯಾವುದು ಮಕ್ಳಿಗೆ ತೋರಿಸಿದ್ರೆ ಇದು ಚೆನ್ನಾಗಿದೆ ನೋಡಿ ತೊಗೊಳ್ಳಿ ಫ್ಲೇವರ್ ಅಂದರೆ ಅದನ್ನು ಒಪ್ತಿರಲಿಲ್ಲ. ಯಾವ್ಯಾವುದೋ ತೋರಿಸೋರು ಅವ್ರುಗಳಿಗೇನು ಅಂತಂದರೆ ನೋಡೋಕ್ಕೆ ಚೆನ್ನಾಗಿರಬೇಕು, ಆ್ಯಂಡ್ ಕಣ್ಣುಗಳಿಗೆ ಚೆನ್ನಾಗಿರಬೇಕು. ಮತ್ತು ಅದನ್ನು ಕೂಡ ಟೇಸ್ಟು ಕೊಡ್ತಾರೆ. ಬಟ್ ಇವ್ರುಗಳಿಗೆ ಯಾವ್ದು ತೊಗೊಳ್ಳೋಣ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸರ್ ಲಾಸ್ಟ್ಗಳಿಗೆ ಇವು ಚೆನ್ನಾಗಿರುತ್ತೆ ಅಂದರು. ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ತಿಂತಿದ್ವಲ್ಲ, ಅದೇ ಗುಲಾಬಿ ಪಿ ಹಾಗೆ ಹೇಗೆ ಅಂತ ಆ ಥರ ಇದೆ. ಬಟ್ ಚೆನ್ನಾಗಿದೆ ಇದು ಚಾಕ್ಲೇಟೆಲ್ಲ. ನೋಡಿ ಇಲ್ಲಿ ಅಲ್ಲೇ ಎಷ್ಟು ಚೆನ್ನಾಗಿ ವೆದರ್ ಚೇಂಜ್ ಆಗೋಯಿತು. ಫುಲ್ಲು ಚಳಿ. ನಾವೆಲ್ಲರೂ ಅಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ ವ್ಯಾನಲ್ಲಿ. ಇದೆಲ್ಲ ಜರ್ಕಿನ್ನು ಇವ್ರುಗಳೆಲ್ಲ ಇದೆಲ್ಲ. ಬಟ್ ಇಲ್ಲಿ ಸ್ವಲ್ಪ ಭಯ, ಯಾಕಂದರೆ ಆ ಕಡೆಯಿಂದ ವೆಹಿಕಲ್ಸ್ ಏನಾದರೂ ಬಂದರೆ ಅಂತ. ನಮ್ಮ ಹಿರೇಶು ಬೇರೆ ಅಲ್ಲಿಗೆ ಹೋಗ್ಬಿಟ್ಟಿದ್ದ. ಸರಿ ಬಾರಪ್ಪ ಅಂತೇಳಿ ಕರ್ಕೊಂಬಂದೆ. ಇವಾಗ ಮತ್ತೆ ನಾವು ಮೇಲಕ್ಕೆ ಹತ್ತೋಗಿ ಅಲ್ಲಿ ವ್ಯಾನ್ ಹತ್ಕೊಂಡು ಹೋಗಬೇಕು. ವ್ಯಾನ್ನವರೆಲ್ಲ ಅಲ್ಲಿದ್ದಾರೆ, ಆಲ್ರೆಡಿ ಎಲ್ಲರೂ ಹೋಗಿ ಕೂತಿದ್ದಾರೆ. ನಾವಿನ್ನೂ ಇಲ್ಲೇ ಇದ್ದೀವಿ, ಹೋಗಬೇಕು ನಾವು ಇಷ್ಟು ಜನ. ಯಾಕಂದರೆ ವ್ಯಾನ್ನವ್ನು ಗೊತ್ತು ನಮಗೆ, ನಮ್ಮನ್ನಂತೂ ಬಿಟ್ಟೋಗಲ್ಲ ಅನ್ನೋದೊಂದು ಕ್ಲಾರಿಟಿ ಇದೆ ಅಂತೇಳಿ. ಆ್ಯಂಡ್ ನಾವು 4 ಜನ ಸೀಟಿಗೂ ಪೇ ಮಾಡಿದ್ದೀವಿ. ಒಬ್ಬೊಬ್ರಿಗೆ 300 ರುಪೀಸ್ ಹಂಗೆ. ಆ್ಯಂಡ್ ಹಿಮೂನೂ ಬಿಟ್ಟಿಲ್ಲ, ಹಿಮೂಗೂ 300 ರುಪೀಸೇ ಪೇ ಮಾಡಿಸ್ಕೊಂಡ್ರು. ನಂಗೆ ಅದು ಬೇಜಾರಾಯಿತು. ಅಯ್ಯೋ ಪಾಪಚ್ಚಿ, ಅವನು 4 ಅಷ್ಟೊಂದು ಅಂತ ಬಿಡ್ಬೋದಾಗಿತ್ತು, ಆದರೂ ಬಿಟ್ಟಿಲ್ಲ ನೋಡಿ ಅಂತ ಬೇಜಾರಾಯಿತು. ಬಟ್ ಅವ್ರ ರೂಲ್ಸು ಏನು ಮಾಡೋಕ್ಕಾಗುತ್ತೆ. ಆ್ಯಂಡ್ ಸೀಟಲ್ಲೂ ನಾವು ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ಆಗ್ತಿರಲಿಲ್ಲ, ಅವ್ನಿಗೊಂದು ಸೀಟ್ ಬೇಕಿತ್ತು. ಟ್ರಾವೆಲ್ ಫುಲ್ ಟ್ರಾವೆಲ್ಗೆ ಹೋಗೋದು, ಅಲ್ಲಿ ಒಳ್ಳೆ ವ್ಯೂ ನೋಡೋದು, ಮಸ್ತ್ ಮಜಾ. ಕಣ್ಣಿಗಂತೂ ಫುಲ್ ತಂಪು. ನಾವೇನಾದರೂ ಒಳ್ಳೆ ಹಿಲ್ ಸ್ಟೇಷನ್ನ ಸ್ಟೇ ಹೋಗ್ತೀವಿ ಅಂತಂದರೆ ಆರಾಮ್ಸೆ ನಾವು ಊಟಿಗೆ ಹೋಗ್ಬೋದು. ಹೇಳ್ತಾರೆ, ನಮಗಂತೂ ಮೈಸೂರು ಬಿಟ್ಟಾಗ ಕ್ಯಾಬ್ ಡ್ರೈವರು ಎಲ್ಲರೂ ಹೇಳಿದ್ದೇನಪ್ಪ ಅಂದರೆ ಇವಾಗೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಮರಗಳು, ಅಷ್ಟೊಂದೆಲ್ಲ ಫೀಲ್ ಆಗಲ್ಲ ಅಂತ. ಬಟ್ ನಮಗೆ ಆ ಹಿಂದಲೂ ಊಟಿ ಗೊತ್ತಿಲ್ಲ. ಸೊ ಹಂಗಾಗಿ ಈಗಲೂ ಊಟಿಯಲ್ಲಿ ತುಂಬ ಮಜಾ ಮಾಡ್ದು ಅಂತ ಹೇಳ್ಬೋದು. ನೋಡಿ ಆಲ್ರೆಡಿ ವೆದರ್ ಚೇಂಜ್ ಆಗಿ ಸೂಪರಾಗಂತೂ ಇತ್ತು ವೆದರು. ಅಫ್ಕೋರ್ಸ್ ನಾವು ಲಾಸ್ಟ್ ಇಯರ್ ಹೋಗಿದ್ದೂ ಕೊಡೈಕೆನಾಲು ಇದೇ ಥರ ವೆದರ್ ಎಂಜಾಯ್ ಮಾಡಿದ್ದೇನೆ. ಮಕ್ಳುಗಳಿಗೆ ಸ್ವಲ್ಪ ಜರ್ನಿ ಅಂತ ಒಂಥರ ಬೇಜಾರಾಗಿರ್ಬೋದು. ಬಟ್ ನೋಡ್ತಾ ಅವ್ರುಗಳಿಗೂ ಖುಷಿ ಆಯಿತು. ಆ್ಯಂಡ್ ಇವಿದೆಯಲ್ಲ ಟರ್ನಿಂಗ್ ಇದೆಯಲ್ಲ, ಬಾ ಫುಲ್ಲು ಭಯ ಹುಟ್ಟಿಸೋವಂಥ ಟರ್ನಿಂಗು. ಆ್ಯಂಡ್ ಆ ಕಡೆಯಿಂದ ವೆಹಿಕಲ್ಸ್ ಬಂದರೆ ಅವ್ರಿಗೂ ಅಷ್ಟು ಕಂಟ್ರೋಲ್ ಮಾಡೋವಂಥ ಇದು ಕೆಪಾಸಿಟಿ ಇರಬೇಕು. ಇಲ್ಲ ಅಂತಂದ್ರಂತೂ ಫುಲ್ ಕ್ರ್ಯಾಶ್ ಆಗೋಗುತ್ತೆ. ಸೊ ನೋಡೋದಕ್ಕೆ ಎಷ್ಟು ತಂಪು ಅಂದರೆ ಅಷ್ಟು ಇಷ್ಟ ಅಲ್ಲ. ಫುಲ್ಲು ನಮಗಂತೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡಿ ಕಣ್ಣು ಎಷ್ಟು ಚೆನ್ನಾಗಿ ಅನ್ನಿಸ್ತಂದರೆ, ಈ ಕಡೆ ವೆದರು, ಈ ಕಡೆ ಗ್ರೀನಿ ಆಗಿರೋ ಈ ಗ್ರೀನು, ಬಾ ಸೂಪರಾಗಿತ್ತು. ಇವಾಗ ನಾವು
ಡಾಲ್ಫಿನ್ನೋಸ್ ಅಂತ ನೋಡೋದಕ್ಕೆ ಬಂದಿದ್ದೀವಿ. ಬೆಟ್ಟಗಳ ಮಧ್ಯದಲ್ಲಿ ನೀರು ಹರಿತಾ ಇದೆ ನೋಡಿ, ಜರಿ ಹರಿತಿದೆಯಲ್ಲ, ಅದೇ ಡಾಲ್ಫಿನ್ನೋಸ್. ಅವರೊಂದು ಹೆಸರು ಕಟ್ಕೊಂಡಿದ್ದಾರೆ. ಬಟ್ ನಾವು ಡಾಲ್ಫಿನ್ನೋಸ್ ಅಂದರೆ ಡಾಲ್ಫಿನ್ನೋಸ್ ಥರನೇ ಇರುತ್ತಾ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಅಲ್ಲೋದ್ಮೇಲೆ ಗೊತ್ತಾಯ್ತು ಈ ಥರ ಅಂತ. ಅವ್ರಿಗೂ ಸ್ವಲ್ಪ ಕನ್ನಡ ಬರ್ತಿತ್ತು. ಆಮೇಲೆ ಗೊತ್ತಾಯಿತು ನಾವು ಮಾತಾಡೋದೆಲ್ಲ ಅರ್ಥ ಆಗುತ್ತೆ ಅಂತ. ಮಾತಾಡ್ತಾ ಇದ್ಬೇಕಾದ್ರೆ ಹೇಳ್ತಿದ್ರು, ಇಲ್ಲ ಅಲ್ಲೊಂದು ನದಿ ಹರಿತಿದೆ ನೋಡಿ, ಜರಿ ಥರ ಹರಿತಿದೆ ನೋಡಿ, ಅದು ಜರಿ, ಅದೇ ಡಾಲ್ಫಿನ್ನೋಸ್ ಅಂದರೆ. ಬಟ್ ಹೋಗಿದ್ದು ವರ್ತ್ ಅನ್ನಿಸ್ತು, ಯಾಕಂದರೆ ದೂರದಲ್ಲಿರೋ ಡಾಲ್ಫಿನ್ನೋಸ್ನ ನಮ್ಮ ಮೊಬೈಲಲ್ಲಿ ಝೂಮ್ ಮಾಡಿಕೊಂಡು ಹತ್ತಿರದಲ್ಲೇ ನೋಡಿ ಖುಷಿ ಪಟ್ಕೊಂಡು ಬಂದೋ. ಇಲ್ಲಿಗೆ ಬರೋದಕ್ಕೆ ಎಷ್ಟು ಜರ್ನಿ ಮಾಡಿದ್ದೀವಿ ಅಂದರೆ ಅಬ್ಬಬ್ಬಬ್ಬ ಹೇಳೋಕ್ಕೆ ಆಗಲ್ಲ. ಅಲ್ಲಿ ಇಲ್ಲಿ ಟರ್ನಿಂಗು ಹತ್ತಿ ಇಳ್ದು ಮಾಡಿ ಬಂದಿದ್ದೀವಿ. ಸೂಪರಾಗಿದೆ ನೋಡೋದಕ್ಕೆ. ಆ್ಯಂಡ್ ಇಷ್ಟು ದೂರ ಬಂದಮೇಲೆ ಸುಮ್ಮನಿರೋಕ್ಕಾಗತ್ತೆ ಅಂಥೇಳಿ ನಾವೆಲ್ಲ ನಿಂತ್ಕೊಂಡು ಫೋಟೋ ವಿಡಿಯೋ ಎಲ್ಲ ತೊಗೋತಿದ್ದೋ. ಈ ಬ್ರಿಡ್ಜಿಂದ ಕೆಳಗಡೆ ಹೋದರೆ ಫುಲ್ಲು ಆಳ. ಸೊ ಹಂಗಾಗಿ ಮಕ್ಕಳನ್ನಂತೂ ಕೇರ್ ಮಾಡಲೇಬೇಕಿತ್ತು. ಆ್ಯಂಡ್ ನೋಡಿದ್ರೆ ಫುಲ್ಲು ಖುಷಿ ಆಯಿತು, ಚೆನ್ನಾಗಿತ್ತು. ಡಾಲ್ಫಿನ್ನೋಸ್ ಹೋದರೆ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಂಡು ಬನ್ನಿ. ನಮಗಂತೂ ಭಯ, ಅಲ್ಲೆಲ್ಲ ಮಕ್ಕಳೆಲ್ಲ ನಿಂತ್ಕೊತಾರಲ್ವ ಅಲ್ಲಿ, ಯಾಕಂದ್ರೆ ಅಲ್ಲಿಂದ ಫುಲ್ಲು ಆಳ ಇದೆ ಅಂತ ಹೇಳಿ ನನ್ನ ಮಗನ ವೀಡಿಯೋ ಮಾಡ್ಕೊತೀನಿ ಕೂತ್ಕೊಳ್ರ ಅಂದರೆ ಒಬ್ಬರು ಅವನೊಂದು ಕಡೆಗೆ ನೋಡ್ತಿದ್ರು, ಇವನೊಂದು ಕಡೆಗೆ ನೋಡ್ತಾರೆ. ಆ್ಯಂಡ್ ಬಿಸಿಲು ಅನ್ನೋದಕ್ಕಿಂತ ಒಂಥರ ಚೆನ್ನಾಗಿತ್ತು, ಚಳಿ. ಇದು ದೊಡ್ಡ ಬೆಟ್ಟಕ್ಕೆ ಬಂದು ದೊಡ್ಡ ಬೆಟ್ಟದ ಥರನೇ ಇದೆ. ನಾನೆಲ್ಲ ಬೆಟ್ಟ ಅಂದರೆ ಬೆಟ್ಟ ಥರ ಇರುತ್ತೆ ಅಂದ್ಕೊಂಡಿದ್ದೆ. ಅವ್ರೇನು ಅಂದರೆ ಅದು ಇದು ಹೊತ್ಕೊಂಡು ಬಂದು ಇಲ್ಲಿಗೆ ದೊಡ್ಡ ಬೆಟ್ಟ ಅಂತ ಕರ್ಕೊಂಬಂದರು. ಇವ್ರು ಹೇಳೋದಕ್ಕೂ ಹೆಸರುಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ದೊಡ್ಡ ಬೆಟ್ಟ ಅಂದರೆ ದೊಡ್ಡ ಬೆಟ್ಟ ಈ ಥರ ಇತ್ತು. ಆ್ಯಂಡ್ ಇಲ್ಲೆಲ್ಲ ಕ್ಯಾರೆಟ್ ಮಾರ್ತಿರ್ತಾರೆ ಅಂತ ನಾನು ಅಂದ್ಕೊಂಡೆ, ಕ್ಯಾರೆಟ್ ತೊಗೊಂಡೋಗ್ಬೋದು ಅಂತ. ಇಲ್ಲೆಲ್ಲ ಒಂದು ಕಡೆ ಕ್ಯಾರೆಟ್ ಮಾರ್ತಿದ್ರು ಅಷ್ಟೇ. ಬಟ್ ಎಲ್ಲೂ ಅಷ್ಟೊಂದೇನು ಮಾರ್ತಾನೇ ಇರಲಿಲ್ಲ. ನನಗೆ ಯಾಕೋ ಅಷ್ಟು ಇಷ್ಟನೇ ಆಗಲಿಲ್ಲ. ಯಾಕಂದರೆ ಏನೇನೋ ಮಾರ್ತಾರೆ, ಇಲ್ಲೇನೋ ಊಟಿ ಆ್ಯಪಲ್ ಅಂತೆ ಆ್ಯಂಡ್ ಊಟಿ ಕ್ಯಾರೆಟು ಅದು ಇದು ತೊಗೊಂಡೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಯಾಕೋ ಏನೂ ಸಿಗಲಿಲ್ಲ, ಬೇಜಾರಾಯಿತು. ವೆದರ್ ಆಲ್ರೆಡಿ ಚೇಂಜ್ ಆಗ್ತಾ ಬಂತು. ಇವಾಗಿನ್ನು ನಾವು ಊಟ ಮುಗಿಸ್ಕೊಂಡು ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ ಅಷ್ಟೇ. ಹೆಂಗಿದೆ ವೆದರು. ಆ್ಯಂಡ್ ಇಳಿದು ನೋಡಿದ್ಮೇಲೆ ಇಲ್ಲಿ ಒಂದು ಬೆಟ್ಟದ್ದು ರೀತಿ ಇಲ್ಲಿಂದ ಒಂದು ವ್ಯೂ ಇತ್ತು, ತುಂಬ ಚೆನ್ನಾಗಿತ್ತು ಆ ವ್ಯೂವ್ನು. ಸೊ ಹಂಗಾಗಿ ಆ ವ್ಯೂವ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆಲ್ರೆಡಿ ನಮ್ಮ ವ್ಯಾನವರೆಲ್ಲ ಹೊರಟುಬಿಟ್ಟಿದ್ದಾರೆ. ನಾವು ಬರೋದೇ ಲೇಟು, ಮಕ್ಕಳನ್ನ ನಡೆಸ್ಕೊಂಡು ಬರಬೇಕಾಗಿರ್ಬಲ್ವ. ಹಂಗಾಗಿ ಇಲ್ಲೊಂದು ಸಕ್ಕದಾಗಿದೆ ನೋಡಿ, ಹೆಂಗಿದೆ ವ್ಯೂ ಅಲ್ವಾ. ಆ್ಯಕ್ಚುಲಿ ಇದು ಫೋಟೋ ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ವರ್ಗ ಥರ ಇರುತ್ತೆ ಇಲ್ಲಿ ನಿಂತ್ಕೊಂಡ್ರೆ. ಭೂಲೋಕ ಸ್ವರ್ಗ ಅಂತಾರಲ್ಲ, ಹಾಗೇನು ಪ್ರಕೃತಿ ಮುಂದೆ ನಮ್ಮ ಯಾವ ಸೆಟಪ್ಗಳು ಏನೂ ಇಲ್ಲ. ಏನೋ ಒಂದು ಮದುವೆಗಾಗಲಿ ಮುಂಜಿಗಾಗಲಿ ಏನಾದ್ರು ಒಂದೊಂದು ಸೆಟಪ್ ಮಾಡ್ತಾರೆ, ಇವೆಂಟ್ಗಳು ಮಾಡ್ತಾರಲ್ಲ, ಅದ್ರ ಮುಂದೆ ನಮ್ಮ ಪ್ರಕೃತಿ ಇವೆಂಟ್ ಇದೆಯಲ್ಲ, ಸೂಪರ್ ಅಂದರೆ ಸೂಪರ್. ಇಂಥ ನೇಚರ್ ನೋಡೋದಕ್ಕೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರ್ಬೇಕಾದ್ರೆ ಮಿಸ್ ಮಾಡ್ಕೊಳಕ್ಕಾಗತ್ತೆ ಅಂತೇಳಿ ಇವ್ರನ್ನ ಜನಗಳ ಜೊತೆ ನುಗ್ಗೊಂಡೋಗಿ ಮುಂದೆ ನಿಂತ್ಕೊಂಡು ನೋಡಿದ್ದಾಯಿತು. ಇಲ್ಲೆಲ್ಲ ಗ್ರಿಲ್ಗಳು ಹಾಕಿದ್ದಾರೆ, ಇಲ್ಲ ಅಂದರೆ ಹಾರೋಗಿ ಬಿದ್ದು ಏನಾರು ಆಗಬೇಕಾಗುತ್ತೆ. ಹಂಗಾಗಿ ಇಲ್ಲಿಂದ ಗ್ರಿಲ್ ಹಾಕಿದ್ದಾರೆ, ನೋಡಿಕೊಂಡು ಬರೋದಷ್ಟೇ. ಹೆಂಗೆ ಕಾಣಿಸ್ತಿದೆ ಅಲ್ವಾ. ವಾ ನಾವಂತೂ ಕಣ್ಣು ತುಂಬ್ಕೊಂಡಿದ್ದೀನಿ, ನೀವಂತೂ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳ್ದೆ. ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದರೆ ಈಗ ಬಂಡೆ ಒಂಥರ ಬಂಡೆ, ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಆಮೇಲೆ ಮಕ್ಳಿಗೆ ಇದು ನೋಡಿದ ತಕ್ಷಣ ಖುಷಿ ಆಯಿತು. ಅವ್ರು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಓಡಾಡ್ಕೊಂಡು ನಿಂತಿದ್ರು. ಸರಿ ಅಂತ ಆಮೇಲೆ ಫೈನಲಿ ಒಂದು ಫೋಟೋ ಅಂತ ತೊಗೊಂಡು ಖುಷಿ ಆಯಿತು. ದೊಡ್ಡ ಬೆಟ್ಟ ಚೆನ್ನಾಗಿದೆ, ಬಟ್ ಟೈಮ್ ನಮಗೆ ಶಾರ್ಟೇಜ್ ಆಯಿತು. ಓನ್ ವೆಹಿಕಲಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇವರೆಲ್ಲ ಮೇಕೆ ಹೋದ್ರು ವ್ಯೂ ನೋಡ್ತೀನಿ ಅಂತ. ನಾನು ಹೋಗಲಿಲ್ಲ, ನನಗೆ ಸಾಕಾಗಿತ್ತು, ಹೋಗಪ್ಪ ಅಂತ ಹೇಳಿ. ಮಕ್ಳುಗಳಿಗಂತೂ ಎಷ್ಟು ನಡೆದ್ರು ಎಷ್ಟು ಇದು ಮಾಡಿದ್ರು ಸಾಕಾಗಲ್ಲ. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಐಸ್ ಕ್ರೀಮ್ ತಿನ್ನಿ ಅಂದ ತಕ್ಷಣ ಮುಖ ಹೆಂಗೆ ಹರಳು ಬಿಡ್ತು ಅಂದರೆ ಇಬ್ರಿಗೂ ಫುಲ್ ಖುಷಿ ಅಂದರೆ ಖುಷಿ, ಐಸ್ ಕ್ರೀಮ್ ಕೊಡಿಸಿದ್ರಲ್ಲ ಅಂತ. ಆ್ಯಂಡ್ ಈ ವೆದರ್ಗೆ ಐಸ್ ಕ್ರೀಮು ತಿನ್ನೋ ಆಗಿಲ್ಲ. ಆದರೆ ಏನು ಅಂದರೆ ಇಲ್ಲ, ಐಸ್ ಕ್ರೀಮ್ ಒಂದೇ ಇರ್ತಿದ್ದು. ಹಾಗಾಗಿ ಸರಿ ಅಂತ ಹೇಳಿ ತಿಂದರು. ಎಲ್ಲರೂ ಅದನ್ನೇ ತೊಗೋತಿರ್ಬೇಕಾದ್ರೆ ನಾವಿನ್ನೇನು ಮಾಡೋದು. ಅಲ್ಲಿಂದ ನೆಕ್ಸ್ಟು ಫ್ಯಾಕ್ಟ್ರಿಗೆ ಹೋದೋ, ಚಾಕ್ಲೇಟ್ ಫ್ಯಾಕ್ಟ್ರಿ ಆ್ಯಂಡ್ ಏನದು ಟೀ ಫ್ಯಾಕ್ಟ್ರಿ. ಇಲ್ಲಿಗೆ ಬಂದು ಇಲ್ಲೂ ಅಷ್ಟೇ ಎಲ್ಲ ಕಡೆನೂ ವ್ಯೂ ಸೂಪರ್ ವ್ಯೂ ನೋಡ್ಕೊಂಡು ಬರಬೇಕು ಅಷ್ಟೇ. ಸೂಪರಾಗಿರುತ್ತೆ, ನೋಡೋದಕ್ಕೆ ಮಸ್ತಾಗಿರುತ್ತೆ. ಆ್ಯಂಡ್ ನಮ್ಮ ಕಡೆಯಲ್ಲೆಲ್ಲ ಏನೇನೋ ಹೆಸರುಗಳು ಕೊಟ್ಕೊಂಡು ಇದು ಮಾಡ್ತೀವಿ. ಇವರು ವ್ಯೂಗಳಿಗೆ ಒಂದೊಂದು ಹೆಸರುಗಳು ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಹೋಗೋದ್ರಲ್ಲಿ ಏನು ಲಾಸ್ ಏನಿಲ್ಲ. ಕಣ್ಣಿಗೆ ತಂಪು ಮತ್ತು ವೆದರ್ನ ನಾವು ಎಂಜಾಯ್ ಮಾಡಬೇಕು ನನ್ನ ಪ್ರಕಾರ.
ಈ ಊಟಿಲಿ ಏನಿದೆ ಅಂತೀವಲ್ವ, ಎಲ್ಲ ನಾವು ಊಟಿ ಅಂತ ಪ್ಲ್ಯಾನ್ ಮಾಡಿದ ತಕ್ಷಣವೇ ಹೇಳ್ತಿದ್ದೆ, ಅದು ಊಟಿಲಿ ಏನಿದೆ ಅಂತ. ಏನಿಲ್ಲ, ಎಲ್ಲ ಇರುತ್ತೆ. ನಾವು ಹೋಗ್ಬೇಕು, ಅಲ್ಲಿ ಎಂಜಾಯ್ ಮಾಡಬೇಕು, ಬರಬೇಕು. ಅಲ್ಲೇನು ಇರೋಕ್ಕೆ ಹೋಗ್ತಿದ್ದೀವಿ, ಏನು 30-40 ಸೈಟ್ ತೊಗೊಂಡು ಮನೆ ಕಟ್ಕೊಳಕ್ಕೆ ಹೋಗ್ತಿರೋದೇ 2 ಡೇಸ್ಗೆ 2-3 ಡೇಸ್ಗೆ ಹೋಗ್ತೀವಿ. ಸೊ ಅಲ್ಲಿನ ಯಾಕೆ ಯೋಚನೆ ಮಾಡಬೇಕು, ಪ್ಲ್ಯಾನ್ ಮಾಡಿದ್ಮೇಲೆ ಹೋಗ್ಬಿಡ್ಬೇಕು ಅಷ್ಟೇ ಅಲ್ವಾ. ಇವಾಗ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಇದ್ದಿದ್ದು ಗ್ರಿಲ್ಗಳೆಲ್ಲ ಸುತ್ಕೊಂಡು ನಾನು ಫ್ಯಾಕ್ಟ್ರಿ ಒಳಗಡೆಗೆ ಎಂಟ್ರಿ ಇಲ್ಲಿಂದ ಸ್ಟಾರ್ಟು. ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರು ಹೆಂಗೆ ಪ್ರೋಸೆಸ್ ಹೋಗುತ್ತೆ ಫ್ಯಾಕ್ಟ್ರಿದು, ಟೀ ಹೆಂಗಾಗುತ್ತೆ, ಆ ಸೊಪ್ಪನ್ನ ಟೀ ಸೊಪ್ಪಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅಂತ ಇಲ್ಲೆಲ್ಲ ಬರೆದಿದ್ರು. ಆ್ಯಂಡ್ ಎಷ್ಟು ವರ್ಷಗಳಿಂದ ಸ್ಟಾರ್ಟ್ ಆಗಿದೆ ಈ ಟೀ, ಹೇಗಾಗಿತ್ತು, ಅದು ಇನ್ನೇನಾಯಿತು, ಹೆಂಗೆ ಕಂಡಿಡಿದ್ರು, ಆ್ಯಂಡ್ ಬ್ರಿಟಿಷರ್ಸ್ ಅದನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಹೆಂಗೆಲ್ಲ ರಫ್ತು ಆಮದು ಎಲ್ಲ ಮಾಡಿ ಅದರಿಂದ ಹೆಂಗೆ ಗಳಿಸಿದ್ರು, ಅದು ಇದು ಅಂತ ಎಲ್ಲ ಇದ್ರ ಮೇಲೆ ಇತ್ತು. ಆದರೆ ನಾವು ಡೀಟೇಲಾಗಿ ನೋಡೋಕ್ಕೆ ಹೋಗಲಿಲ್ಲ, ಹಂಗೆ ನೋಡ್ಕೊಂಡು ಹೊರಟು. ಬರೀ ಒಂದು ಎಲೆನ ಕನ್ವರ್ಟ್ ಮಾಡಿ ಟೀ ಮಾಡಿ ಅದನ್ನು ನಮಗೆ ಪ್ರತಿದಿನ ಕುಡಿಸ್ತಾರೆ ಅಂದರೆ ನಾವು ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಅನ್ನಿಸ್ತಿತ್ತು. ಅಲ್ಲಿ ಹೋದಾಗ ನಮಗೆ ಒಂಥರ ಚಮತ್ಕಾರ ಅಂತಲೇ ಅನ್ನಿಸ್ತು. ಯಾಕಂದರೆ ಯಾವುದನ್ನಾದ್ರೂ ಡೀಪಾಗಿ ಹೋಗಿ ನೋಡಿದಾಗ ಅಲ್ಲಿ ಏನೋ ಒಂದು ನಮಗೆ ಥಾಟು ಇದಾಗುತ್ತೆ. ಸೊ ಹೀಗಾಗಿ ನನಗೆ ಹಂಗೆ ಅನ್ನಿಸ್ತು, ಈ ಎಲೆನ ನೋಡಿ ನಮಗೆ ಹೆಂಗೆ ಕುಡಿಸ್ತಾರೆ ಡೈಲಿ ಅಂತ. ಚೆನ್ನಾಗಿರುತ್ತೆ, ನೋಡೋದಕ್ಕೆ ಮಾತ್ರ ಮಸ್ತಾಗಿರುತ್ತೆ ಅದ್ರ ಪ್ರೋಸೆಸ್ಸು. ಆ್ಯಂಡ್ ಅಲ್ಲೇನು ಅಂತಂದರೆ ಗಿಜಿ ಅಂತ ಸೌಂಡ್ ಇತ್ತು. ಹಾಗಾಗಿ ನಾನಲ್ಲಿ ಅದೇ ಸೌಂಡನ್ನ ಕೊಡೋಕ್ಕಾಗ್ತಿಲ್ಲ, ನಾನು ಬಾಯಲ್ಲೇ ಹೇಳ್ತಿದ್ದೀನಿ. ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ನೋಡ್ಕೊಳ್ಳಿ ಮೆಷಿನ್ಗಳ ಹೆಂಗೆ ಮೂವ್ ಆಗುತ್ತೆ, ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ. ಯಾರು ಊಟಿಗೆ ಹೋಗಿರೋರು ಇದ್ದರೆ ಅವ್ರುಗಳಿಗೆ ಇದೆಲ್ಲ ಗೊತ್ತಿರುತ್ತೆ. ಅಲ್ಲಿ ತೋರಿಸ್ತಾ ಇದ್ದಾರೆ, ಅಲ್ಲಿ ಇದು ಹಾಕಿದ್ದಾರೆ, ನೆಕ್ಸ್ಟ್ ಅದ್ರೊಳಗಡೆ ಹಾಕ್ತಾರೆ. ಅದಾದಮೇಲೆ ಇದು ಇಲ್ಲಿಗೆ ಬರುತ್ತೆ, ಒಣಗಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬರುತ್ತೆ. ರೆಡ್ ಡ್ರೈಯರ್ ಆಗುತ್ತೆ. ರೆಡ್ ಡ್ರೈಯರ್ ಆದಮೇಲೆ ಇದು ಇಲ್ಲಿಗೆ ಹೋಗಿ ಹಿಂಗೆ ಬಂದು ಲಾಸ್ಟ್ ಪ್ಯಾಕಿಂಗ್ ಆಗಿ ಹೊರಗಡೆ ಬರುತ್ತೆ. ಟೀ ಪ್ರೋಸೆಸ್, ದೊಡ್ಡ ಬೆಟ್ಟ ಟೀ ಫ್ಯಾಕ್ಟ್ರಿ. ಈಗ ಟೀ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೇಳಿದ್ರಲ್ವ, ಅದನ್ನು ಈಗ ತೋರಿಸ್ತಾರೆ. ಆಮೇಲೆ ನಮ್ಗೆ ಒಳ್ಳೆ ಟೀನೂ ಕೊಡ್ತಾರೆ ನೋಡಿ. ಕೆಳಗಡೆ ಟೀ ಕುಡಿತಾ ಇದ್ದಾರಲ್ವ, ಏರಿಯಾ ನೋಡಿ. ಟೀ ರೆಡಿ ಆಗ್ತಾ ಇದೆ, ಎಲ್ಲ ಡ್ರೈ ಮಾಡಿ ವಾಶ್ ಮಾಡಿ ನೀಟಾಗಿ ಫ್ರೈಯಾಗಿ ಇದು ಮಾಡ್ತಾರೆ. ಈ ಡ್ರಮ್ ಒಳಗಡೆ ನೀಟಾಗಿ ಟೀ ಪೌಡ್ರ್ ಆಗ್ತಾ ಇದೆ, ಹದವಾದ ಟೀ ಪೌಡ್ರು. ಇದು ಒಣಗಿದ್ರೆ ಒಳ್ಳೆ ಟೀ ಪೌಡ್ರು, ಒಣಗಿಸಿ ಪ್ಯಾಕ್ ಮಾಡ್ತಾರೆ ಅಷ್ಟೇ. ಇದೆಲ್ಲ ಪ್ಯಾಕಿಂಗ್ ಸೆಕ್ಷನ್. ಹೋಗಿ ಹೀಗೆ ಟೀ ಪುಡಿ ಬೀಳ್ತಾ ಇದೆ. ಇಲ್ಲಿ ಬಿದ್ದಂಥ ಟೀ ಪುಡಿ ನೋಡಿ, ಇಲ್ಲಿ ಹೋಗ್ತಾ ಇದೆ ಒಳ್ಳೆ ಟೀ ಪುಡಿ. ಇಲ್ಲೆಲ್ಲ ಬಂದು ಪ್ಯಾಕಿಂಗ್ ಆಗಿ ಬೀಳ್ತಾ ಇದೆ. ಇಷ್ಟು ಟೀ ಮಾಡೋ ಪ್ರೋಸೆಸ್. ಒಂದು ಎಲೆಯಿಂದ ಹೆಂಗೆಲ್ಲ ತಯಾರು ಮಾಡಿ ಟೀ ಅಂತ ಮಾಡಿ ಕುಡಿಯೋಕೆ ಕೊಡ್ತಾರೆ ನೋಡಿ. ಚೀಲದಲ್ಲಿ ಟೀಗಳೆಲ್ಲ, ಟೀ ಪುಡಿ ಎಲ್ಲ ಬೀಳ್ತಾ ಇದೆ. ಎಲ್ಲರಿಗೂ ಫ್ರೀಯಾಗಿ ಟೀ ಕೊಡ್ತಾರೆ. ಕೆಳಗಡೆ ಹೋದರೆ ಕುಡ್ಕೊಂಡು ಹೋಗೋದು. 20 ರೂಪೀಸ್ ಕೊಟ್ಟು ಇಲ್ಲಿ ಬಂದು ತೊಗೊಂಡಿದ್ದಕ್ಕೆ ಟೀ ಫ್ರೀ ಅಷ್ಟೇ. ಟೀ ಫ್ಯಾಕ್ಟ್ರಿ ಅಂದರೆ 20 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇತ್ತು, ಎಂಟ್ರೆನ್ಸ್ ಫೀಸು. ಸೊ ಹಂಗಾಗಿ ಅದನ್ನು ನೋಡ್ಕೊಂಡು ಬರಬೇಕಾದ್ರೆ ಟೀ ಫ್ರೀ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಲೋಟ ಟೀ ಕೊಟ್ಟರು. ಯಾಕೋ ಅದು ಸ್ಟ್ರಾಂಗ್ ಇರಲಿಲ್ಲ ಅನ್ನಿಸ್ತು, ಅವ್ರು ಟೀ ಪುಡಿ ಜಾಸ್ತಿ ಹಾಕಿಲ್ಲ ಅಂತ ನಾನು ಹಂಗಂತ ಹೇಳ್ತಿದ್ದೆ. ಮಕ್ಕಳು ಏನು ಅಷ್ಟೊಂದೇನು ಇಷ್ಟಪಟ್ಟು ಕುಡಿಯಲಿಲ್ಲ, ಸರಿ ಅಂತ ಹೇಳಿ. ಆಮೇಲೆ ಚಾಕ್ಲೇಟು ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದೋ. ಬಟ್ ನಾವು ಆಲ್ರೆಡಿ ಅಲ್ಲೇ ಪರ್ಚೇಸ್ ಮಾಡಿದ್ವಲ್ಲ, ಸುಮ್ಮನೆ ನೋಡೋಣ ಅಂತ ಟೀ ಹೆಂಗಿರುತ್ತೆ ಇವ್ರದ್ದು ಅಂತ ನೀಲಗಿರಿ ಟೀನ ನೋಡ್ದೋ. ಯಾಕೋ ಸ್ವಲ್ಪ ನಮ್ಮ ಟಾಟಾ ಟೀಗಿಂತ ನೀಲಗಿರಿ ಟೀ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾವು ಸಕಲೇಶ್ಪುರಕ್ಕೆ ಹೋದಾಗ ಸನಿ ತೊಗೊಂಬಂದ್ಬಿಡ್ತಾರೆ ಅಲ್ಲಿಂದನೇ, ಚೆನ್ನಾಗಿರುತ್ತೆ. ಆ್ಯಂಡು ನಮಗೇನೋ ಟಾಟಾ ಟೀಯೇ ಬೆಟರ್ ಅನ್ನಿಸ್ತೆ. ನೀಲಗಿರಿ ಸ್ವಲ್ಪ ಕಾಸ್ಟ್ಲಿ.
ಸೊ ನಾವೇನಲ್ಲಿ ಟೀನ ಪರ್ಚೇಸ್ ಮಾಡಲಿಲ್ಲ. ಆ್ಯಂಡ್ ಹೋಗಿದ್ದ ಕಡೆ ಎಲ್ಲ ಚಾಕ್ಲೇಟ್ ಅಂತ ಮಕ್ಳುಗಳಿಗೆ ಚಾಕ್ಲೇಟ್ ಕೊಡ್ತಿದ್ರು. ಆ್ಯಂಡ್ ಇವ್ರುಗಳು ಆ ಚಾಕ್ಲೇಟ್ ಬೇಡ ಈ ಚಾಕ್ಲೇಟ್ ಬೇಡ ಅಂತೇಳಿ ಅಲ್ಲೂ ಕೊಡೋರ ಹತ್ರ ಫ್ರೀಯಾಗಿ ಕೊಡೋರ ಹತ್ರನೂ ಅಲ್ಲಿ ಏನೇನೋ ಮಾಡ್ತಿದ್ದ. ಸೊ ನಾನು ಇಸ್ಕೊಂಡು ಈ ಕಡೆಗೆ ಬಂದುಬಿಟ್ಟೆ. ಆಮೇಲೆ ತಗೊಳಪ್ಪ ಅಂತೇಳಿ ಅದನ್ನು ಅವನು ಕೊಡೋಕೆ ಹೋದ್ರೆ ಅವ್ನಿಗೆ ತಗೋತಾನೇ ಇಲ್ಲ. ತಗೊಳ್ಳೋ ಅಂಥೇಳಿ ಅವನು ಹಿಂದೆ ಬಿದ್ದು ನಾನು ಕೊಡೋದಕ್ಕೆ ನೋಡಿ ಚಾಕ್ಲೇಟು ಫ್ರೀಯಾಗಿ ಸಿಕ್ತಾಗ ತಿನ್ನಲ್ಲ ಅಂತಾರೆ. ನಾವು ದುಡ್ಡು ಕೊಟ್ಟು ತೊಗೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಅಂತಾರಲ್ಲ, ಹಂಗೆ ಕೊಟ್ಟಿರೋ ಚಾಕ್ಲೇಟ್ ತಿಂದರು ಅಂದರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಹೋದಾಗ ಆಗೋ ಒಂದೊಂದು ಅವರು ಎಂಟ್ರೆನ್ಸಲ್ಲಿ ಚಾಕ್ಲೇಟ್ ಒಂದೊಂದು ಇದೆ ಕೊಡ್ತಿದ್ರು ಎಲ್ರಿಗೂ. ಅದು ಗುಲಾಬಿ ಥರ ಇತ್ತು, ಚೆನ್ನಾಗಿತ್ತು. ಅದನ್ನು ಯಾವ್ಯಾವುದು ಯಾರ್ಯಾರಿಗೆ ಸಿಗುತ್ತೋ ಅದನ್ನು ಸುಮ್ಮನೆ ತೆಗ್ದು ಕೊಡ್ತಿದ್ರು. ವೆರೈಟಿ ಆಫ್ ಚಾಕ್ಲೇಟ್ ಇದೆ, ಯಾವ್ಯಾವ ಥರ ಬೇಕು ಆ ಶೇಪ್ಸಲ್ಲೆಲ್ಲ ಮಾಡಿ ಇಟ್ಟಿದ್ದಾರೆ. ನಾವಂತೂ ಪರ್ಚೇಸ್ ಮಾಡಿದ್ದು ಅಂತೇಳಿ ಮಾಡಲಿಲ್ಲ, ಯಾಕಂದರೆ ಇವ್ರು ಯಾವುದು ತಿನ್ನಲ್ಲ. ಇವ್ರು ತಿನ್ನೋದೇ ಮಾಮೂಲಿ ನಮ್ಮ ಕರ್ನಾಟಕದ ಏನು ಅಂದರೆ ಡೈರಿ ಮಿಲ್ಕೆ ಜಾಸ್ತಿ. ಅದರಲ್ಲೂ ನಮ್ಮ ಮಕ್ಕಳು, ನಾವು ಕರ್ನಾಟಕದವ್ರನ್ನೆಲ್ಲ ಹೇಳಲ್ಲ, ನಮ್ಮ ಮಕ್ಕಳು ಜಾಸ್ತಿ ತಿನ್ನೋದು ಡೈರಿ ಮಿಲ್ಕು. ಹಾಗಾಗಿ ಇದನ್ನು ನೋಡಿದ ತಕ್ಷಣ ಅವ್ರಿಗೆ ಏನು ಅಂದರೆ ಸ್ವೀಟ್ದು ಈಗ ಬೇಕ್ರಿಗೆ ಹೋಗಿ ಸ್ವೀಟ್ ನೋಡ್ತೀವಲ್ಲ, ಸೊ ಹಾಗಾಗಿ ಆ ಸ್ವೀಟ್ ನೋಡಿದ್ದು ಫೀಲ್ ಆಗ್ತಿದೆ ಅವ್ರಿಗೆ. ಇವೆಲ್ಲ ಚಾಕ್ಲೇಟು ಕಂಡ್ರು ಯಾವುದು ನೋಡಿ ತೊಗೊಳ್ಳೋಣ ಅಂತ ಹೇಳಿದ್ರೆ ಅವ್ರು ಅಲ್ಲೇ ಆಟಾಡ್ತಂದಿದ್ರು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಈ ಶೇಪ್ ಚೆನ್ನಾಗಿದೆ, ಆ ಶೇಪ್ ಚೆನ್ನಾಗಿದೆ, ಸರಿ ಅಂತ ಹೇಳಿ ನಾವು ಏನು ಪರ್ಚೇಸ್ ಮಾಡ್ತಿರ್ಲಿಲ್ವಲ್ಲ, ಹಾಗಾಗಿ ಅವ್ರ ಜೊತೆ ಆಟ ಆಡ್ಕೊಂಡು ಹೊರಗಡೆಗೆ ಬಂದು ಇಲ್ಲಿ ಬಂದಾಗ ಮಕ್ಕಳು ನಿಲ್ಲಿಸಿ ಫೋಟೋ ತೆಗಿಯೋ ಇದು ಕಾರ್ಯಕ್ರಮ. ಅವರಂತೂ ನಿಲ್ಲಲ್ಲ, ನಾವಂತೂ ಬಿಡಲ್ಲ. ಇದಂತೂ ಎಲ್ಲೋದ್ರೂ ನಮಗೆ ಕಟ್ಟಿಟ್ಟ ಬುದ್ಧಿ. ಇಷ್ಟು ನಮ್ಮ ಡೇ ವ್ಲಾಗ್ ಆಯಿತು ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಡೇ ಇವತ್ತು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಟ್ರಾವೆಲ್ಸ್ ಎಲ್ಲ ಇಳಿದ್ಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ನಾನು ಹೇಳಿದ್ನಲ್ಲ ಜಯ ಇದ್ರದ್ದು ಟ್ರೈನು ಇದು 10 ಕಿಲೋಮೀಟರ್ನ 1 ಅವರ್ ತೊಗೊಂಡು ಹೋಗುತ್ತೆ. ಅಂದರೆ ತುಂಬ ನಿಧಾನವಾಗಿ ಹೋಗುತ್ತೆ. ಇದು ತುಂಬ ಹಳೆಯ ಟ್ರೈನು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಿ ಇಲ್ಲಿ ವಿಚಾರಿಸೋಣ ಅಂತ ಬಂದು. ಆದರೆ ಏನು ಅಂದರೆ ಇಲ್ಲಿ ತುಂಬ ರಶ್ ಇರುತ್ತೆ, ಬೆಳಗ್ಗೆನೇ ಬಂದು ಟಿಕೆಟ್ ತೊಗೋಬೇಕು ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾಳೆ ತೊಗೊಂಡ್ರಾಯ್ತು ಅಂತ ಹೇಳಿ ನೋಡೋಣ ಅಂತೇಳಿ ನಮ್ಮ ರೂಮ್ ಕಡೆಗೆ ಬಂದು ನಮ್ಮ ಸ್ಟರ್ಲಿಂಗ್ ನೋಡಿ ಇಲ್ಲಿಂದ ನಿಂತ್ಕೊಂಡು ವ್ಯೂ ಅಂತೂ ಮಸ್ತಾಗಿ ಕಾಣಿಸುತ್ತೆ. ಅದನ್ನು ಎಂಜಾಯ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಇದ್ರೆ ನಾವು ಹೋಗ್ಬೋದಾಗಿತ್ತು. ಗಂಟೆಗೆ ಒಬ್ಬರು ಇಲ್ಲ, ನಾವಿಷ್ಟೇ ಜನ. ಚಳಿ ನೋಡ್ಬೇಕ್ರಿ ಅಮ್ಮ. ಅಪ್ಪನ ಮುಖ ಒಂದು ಕಾಣಿಸ್ತಿದೆ. ಇನ್ನೇನು ತೆಗಿತೀಯ ನೀನು?